ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಒಲಿಂಪಿಕ್ಸ್ನಲ್ಲಿ ವಿನೇಶ ಪೊಗಟ್ ಚಿನ್ನಕ್ಕೆ ಮುತ್ತಿಡಲು ಒಂದೇ ಹೆಜ್ಜೆ ಬಾಕಿ ಇತ್ತು. ಅಷ್ಟರಲ್ಲೇ ತೂಕ ಅನ್ನೋ ಪ್ರೇತ ಬಂಗಾರದ ಆಸೆಗೆ ಕೊಳ್ಳಿ ಇಟ್ಟಿದೆ. ಕೇವಲ 100 ಗ್ರಾಂ ಹೆಚ್ಚಾದ ತೂಕ 130 ಕೋಟಿ ಜನರ ಭರವಸೆಗೆ ತಣ್ಣೀರು ಸುರಿದಿದೆ. ವೆಯ್ಟ್ ಇಳಿಸಿಕೊಳ್ಳೋದಕ್ಕೆ ಕಸರತ್ತು ಮಾಡಿ ಆಸ್ಪತ್ರೆ ಸೇರಿದ ಪೊಗಟ್ಗೆ ಮೋದಿ ಧೈರ್ಯ ಹೇಳಿದ್ದಾರೆ. ಭಾರತಾಂಬೆಯಿಂದ ಜನ್ಮ ತಾಳಿದ ರಾಷ್ಟ್ರ ಬಾಂಗ್ಲಾ ಆದ್ರೀಗ ಭಾರತವನ್ನೇ ಕಾಲಿಂದ ಒದೆಯೋ ಕೆಲಸ ಮಾಡ್ತಾ ಇದೆ. ಹಿಂದೂಗಳನ್ನೇ ಗುರಿಯಾಗಿರಿಸಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೀತಾ ಇದ್ದಾರೆ. ದೇಗುಲಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಮಧ್ಯಂತರ ಸರ್ಕಾರಕ್ಕೆ ಸಾರಥಿಯ ನೇಮಕವಾಗಿದೆ. ದಕ್ಷಿಣದಲ್ಲಿ ತಗ್ಗಿರೋ ವರುಣಾರ್ಭಟ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿದೆ. ಮಹಾಪ್ರವಾಹದ ಹೊಡೆತಕ್ಕೆ ಬೆಳಗಾವಿ ತತ್ತರಿಸಿ ಹೋಗಿದೆ. ಕೃಷ್ಣಾ ತೀರದ ಜನರ ಭವನೆ ತೀರದಾಗಿದೆ. ಕಲಬುರಗಿಯಲ್ಲಿ ಯಲ್ಲಮ್ಮನಿಗೂ ಕೂಡ ಜಲ ದಿಗ್ಬಂಧನವಾಗಿದೆ. ಉತ್ತರ ಕನ್ನಡದಲ್ಲಿ ಕಾಳಿ ನದಿಯ ಸೇತುವೆ ಕುಸಿದು ಬಿದ್ದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿ ಸಿಕ್ಕಿದೆ. ವಶಕ್ಕೆ ಪಡೆದ ಡೆವಿಲ್ ಬಟ್ಟಿಯಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಜೈಲು ಹಕ್ಕಿ ದರ್ಶನ್ ಅಂಡ್ ಗ್ಯಾಂಗ್ ವಿಶೇಷ ವಿಚಾರಣೆಯ ನಡುಕ ಹುಟ್ಟಿದೆ. ಪ್ರತ್ಯೇಕ ಕೋರ್ಟ್ ಮೂಲಕ ವಿಚಾರಣೆಗೆ ಪೊಲೀಸರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.